ಶಿಟ್! ಏನೋ ಆಕ್ಸಿಡೆಂಟ್ ಆಯ್ತು ಇಲ್ಲಿ. ಬೆಂಗಳೂರು, ಚಿತ್ರದುರ್ಗ, ಶಿವಮೊಗ್ಗ, ಬೈಂದೂರು, ಹೆಂಚಿನ ದೋಸೆ, ಮರವಂತೆ ಬೀಚು, ಉಡುಪಿ ಶ್ರೀಕೃಷ್ಣ ಮಠ, ಮಂಗಳೂರು ಕೊರಗಜ್ಜ. ಎಲ್ಲ ಕಡೆ ಹೋಗೋಣ ಬನ್ನಿವೀಗ. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಕಿರಣ್ ಕನ್ನಡ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಊಟ ಆಯ್ತಾ? ದಿನ ಎಲ್ಲ ಹೇಗಿದ್ದೀರಾ? ಊಟ ಆಯ್ತಾ ಅಂತ ನಾನು ಕೇಳ್ತಾನೆ ಇದ್ದೀನಿ. ಒಬ್ರಾದ್ರೂ ಊಟ ಆಯ್ತು ಅಂತ ರಿಪ್ಲೈ ಮಾಡ್ತೀರಾ, ಕಾಮೆಂಟ್ ಅಲ್ಲಿ ತಿಳಿಸ್ತೀರಾ, ನೋಡೋಣ ಇವತ್ತು ಎಷ್ಟು ಜನ ತಿಳಿಸ್ತೀರಾ ಅಂತ ಹೇಳಿ. ಸೊ ಇವತ್ತು ನಾವು ಹೋಗ್ತಿರೋದು ಕೊಲ್ಲೂರಿಗೆ ಬೈ ರೋಡ್ ಆನ್ ಕಾರ್. ಚಿತ್ರದುರ್ಗದ ಮೇಲೆ ಹೋಗ್ತಾ ಇದೀವಿ ಇವತ್ತು. ಯೂಶಲಿ ನಾವು ಮಂಗಳೂರು ಕಡೆಯಿಂದನೂ ಹೋಗಿರ್ತೀವಿ, ಬಟ್ ಈ ರೋಡು ತುಂಬಾನೇ ನೀಟ್ ಆಗಿದೆ. ತುಂಬಾ ಜಾಸ್ತಿ ನಮಗೆ ಘಾಟ್ ಸೆಕ್ಷನ್ ಇಲ್ಲ ಅಂತ ಹೇಳಿ ಈ ಕಡೆ ಹೋದ್ವಿ. ಯಾಕಂದ್ರೆ ನಮ್ಮಲ್ಲಿ ವಾಂತಿ ಮಾಡೋ ಗಿರಾಕಿಗಳೇ ಜಾಸ್ತಿ. ಸೊ ಆದಷ್ಟು ಘಾಟ್ ಸೆಕ್ಷನ್ ಅಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡ್ತೀವಿ. ಸೊ ಚಿತ್ರದುರ್ಗದ ಕಡೆ ತುಂಬಾ ಚೆನ್ನಾಗಿತ್ತು ರೋಡು. ಅಂಡ್ ಚಿತ್ರದುರ್ಗದಲ್ಲಿ ಒಂದು ಸ್ಟಾಪ್ ಹಾಕಿ ನಮ್ಮ ಫೇವ್ರೆಟ್ ಹೋಟೆಲ್ ಅಲ್ಲಿ ಒಂದು ನಾನ್ ವೆಜ್ ಮೂಳೆ ಕಡಿದೆ ಇದ್ರೆ ಹೆಂಗೆ ಅಂತ ಹೇಳಿ ಒಂದು ಸ್ಟಾಪ್ ಹಾಕೇ ಬಿಟ್ವಿ. ಕೊನೆಗೂನು ನನ್ನ ಫೇವ್ರೆಟ್ ಹೋಟೆಲ್ ಇದು ಎಸ್ ವೆಂಕಟೇಶ್ವರ ಹೋಟೆಲ್. ನಮ್ಮ ಕಲ್ಲಿನ ಕೋಟೆಯಲ್ಲಿರುವಂತ ಪ್ರಸಿದ್ಧವಾದ ಹೋಟೆಲ್ಗಳಲ್ಲಿ ಇದು ಕೂಡ ಒಂದು. ನಾನಂತೂ ಇಲ್ಲಿ ಹೋದ್ರೆ ಮಟನ್ ಚಾಪ್ಸು, ಮುದ್ದೆ, ಚಿಕನ್ ಪೆಪ್ಪರ್ ಡ್ರೈನ ಮಿಸ್ಸೇ ಇಲ್ದಂಗೆ ತಿನ್ಕೊ ಬರ್ತೀನಿ. ಹಾಗೆ ನಿಮ್ಮಲ್ಲಿ ಎಷ್ಟು ಜನ ಇಲ್ಲಿ ಹೋಗಿದ್ದೀರಾ ಅಥವಾ ತಿಂತಿದ್ದೀರಾ ಅನ್ನೋರು ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಚಿತ್ರದುರ್ಗದಿಂದ ನನ್ನ ವಿಡಿಯೋ ನೋಡ್ತಾ ಇದ್ರೆ ತಪ್ಪದೆ ಒಂದು ಅಟೆಂಡೆನ್ಸ್ ಹಾಕಿ ಆಯ್ತಾ. ಬರ್ತಾನೆ ನಾನಂತೂ ನಲ್ಲಿ ಮುಳ ಕಡೆಗೆ ಲಾಯಕ್ಕಿಲ್ಲ, ನಡಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಶಿವಮೊಗ್ಗ ಹೋಗಿ ಶಿವಮೊಗ್ಗದಿಂದ ನಾವು ಈ ಕಡೆ ನಗರ, ಹೊಸನಗರ ಅದೆಲ್ಲ ದಾಟ್ಕೊಂಡು ಬಂದಿದೀವಿ. ಬೈಂದೂರ್ ಹತ್ರ ಬಂದಿದೀವಿ. ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಕ್ಯೂಟ್ ಆಗಿರೋಂತ ಮನೆ, ಅದೇ ನಮ್ಮ ಮನೆ. ನಮ್ಮತ್ತೆ ಮಾವ ಎಲ್ಲ ಒಳ್ಳೆ ಕಾಯ್ತಾ ಇರ್ತಾರೆ. ನಾವು ಬರ್ತೀವಿ ಅಂತ ಒಂದ್ ಮಾತು ಹೇಳಿದ್ರೆ ಮುಗೀತು ಅಲ್ಲಿಗೆ. ನಮ್ಮಪ್ಪ ಅಂತೂ ಒಂದು ರಾಶಿ ರಾಶಿ ಕಾಲ್ಸ್ ಮಾಡಿ 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 ಎಲ್ಲಿದ್ದೀರಪ್ಪ ಅಂತ ಕೇಳ್ತಾನೆ ಇರ್ತಾರೆ. ಪ್ರತಿಯೊಬ್ರು ಮನೇಲೂ ಅಪ್ಪ ಅಮ್ಮಂದ್ರು ಹೀಗೆ ಅನ್ಸುತ್ತೆ ಅಲ್ಲ. ನಮ್ಮ ಅತ್ತೆ ಮಾವ ಕೂಡ ಹೀಗೆ ತುಂಬಾ ಕಾಲ್ ಮಾಡ್ತಾನೆ ಇದ್ರು. ಸೊ ಫೈನಲಿ ನಾವು ಮನೆಗೆ ಬಂದ್ವಿ. ಒಳ್ಳೆ ಭರ್ಜರಿ ಊಟ ರೆಡಿ ಆಗಿತ್ತು. ಚಿಕನ್ ಬಿರಿಯಾನಿ, ಫಿಶ್ ಫ್ರೈ, ಚಿಕನ್ ಫ್ರೈ ಅಂತ ಎಲ್ಲಾನು ರೆಡಿ ಆಗಿತ್ತು. ನೆಕ್ಸ್ಟ್ 2 days ನಾವು ನಾನ್ ವೆಜ್ ತಿನ್ನಲ್ಲ ಅಂತ ಹೇಳಿ ಇವತ್ತೇ ಬ್ಯಾಕ್ ಟು ಬ್ಯಾಕ್ ಎಲ್ಲಾನು ಒಂದೇ ಸರಿ ಬ್ಯಾಟಿಂಗ್ ಮಾಡ್ಬಿಟ್ವಿ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿ ನಾವು ನಾನ್ ವೆಜ್ ಬಿಡ್ಬೇಕಾಗಿತ್ತು ನೆಕ್ಸ್ಟ್ 2 days ಅದಕ್ಕೇನೆ. ಸೊ ಒಳ್ಳೆ ಊಟ ಮಾಡ್ಕೊಂಡು ಸಾಯಂಕಾಲ ಕಟ್ಟೆ ಮೇಲೆ ಕುತ್ಕೊಂಡ್ರೆ ಈ ತರ ನವಿಲ್ ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು. ನಾನು ವಿಡಿಯೋ ಮಾಡೋಣ ಅಂತ ಹತ್ರ ಹೋದಂಗೆ ಅದು ದೂರ ಓಡೋಯ್ತು. ಆಕ್ಚುಲಿ ನಮ್ಮ ಅತ್ತೆ ಅದು ಹೇಳಿದ್ರು, ಇದೇನು ನಿನ್ ಬೆಳಗ್ಗೆ ಮನೆ ಅಂಗಳದಲ್ಲೇ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡುತ್ತೆ ನೋಡ್ಬೋದು ಅಂತ. ಬಟ್ ನಾನ್ ಹೋದಾಗಂತೂ ಒಂದಿನಾನು ನಮ್ಮ ಮನೆ ಅಂಗಳಕ್ಕೆ ಬಂದೇ ಇರ್ಲಿಲ್ಲ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ನವಿಲ್ ಡ್ಯಾನ್ಸ್ ಮಾಡೋದ್ ನೋಡೋದಕ್ಕೆ. ನೀವ್ ಯಾರಾದ್ರೂ ನೋಡಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಹೀಗೆ ನವಿಲ್ ಡ್ಯಾನ್ಸ್ ಮಾಡೋದನ್ನ ನೋಡಿ ಅಲ್ಲಿ ಸುಮಾರು ಒಂದು 5-6 ಮನೆಗಳಿದೆ ನಮ್ಮ ರಿಲೇಟಿವ್ಸ್ ಮನೆ. ಎಲ್ರ ಮನೆಗೂ ಹೋಗಿ ಒಂದು ಅಟೆಂಡೆನ್ಸ್ ಹಾಕ್ಬಿಡೋಣ ಅಂತ ಹೋದ್ವಿ. ಬಟ್ ಅಲ್ಲಿ ಹೋದಲ್ಲಿ ಕಿರಣ್ ಅವ್ರ ದೊಡ್ಡಮ್ಮ ಹೆಂಚಿನ ದೋಸೆ ಮಾಡ್ತಾ ಇದ್ರು. ಕಿರಣ್ಗೆ ಅದು ಮೋಸ್ಟ್ ಫೇವ್ರೆಟ್ ದೋಸೆ ಅಂತ. ಆಕ್ಚುಲಿ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ತಿಂದ್ಮೇಲೆ. ಈ ದೋಸೆ ರೆಸಿಪಿ ಹೇಗ್ ಮಾಡೋದು ಅಂತ ಕೇಳಿ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಕೇಳ್ಕೊಂಡೆ. ಅವರು ಫುಲ್ ಖುಷಿಯಿಂದ ಆಯ್ತು ಮಾಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ಜೋಶಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುವಂತ ಒಂದು ಹೆಂಚಿನ ದೋಸೆ ಅಥವಾ ಆಟ್ ದೋಸೆ ಅಂತ ಹೇಳ್ತಾರೆ. ನನ್ಗೆ ಇದ್ರನ್ನ ಪ್ರೊನೌನ್ಸ್ ಮಾಡಕ್ ಸರಿಯಾಗಿ ಬರ್ತಾ ಇಲ್ಲ. ಕುಂದಾಪುರದ ಕನ್ನಡ ಇದು. ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಬಟ್ ತಪ್ಪಿದ್ರೆ ಕ್ಷಮಿಸ್ಬಿಡಿ, ಓಕೆನಾ. ಸೊ ಇದ್ರದ್ದು ಕಂಪ್ಲೀಟ್ ಡೀಟೇಲ್ ರೆಸಿಪಿ ನಾನು ಇಲ್ಲಿ ಪೋಸ್ಟ್ ಮಾಡಿದ್ದೀನಿ. ಫಸ್ಟ್ ರೆಸಿಪಿ ನೋಡ್ಕೊ ಬನ್ನಿ, ನೆಕ್ಸ್ಟ್ ಮುಂದುವರಿಸ್ತೀನಿ. ಒಂದೇ ಒಂದು ಡ್ರಾಪ್ ಕೂಡ ಎಣ್ಣೆನೇ ಇಲ್ಲದೆ ಸಕ್ಕದಾಗಿರೋಂಥ ಹೆಂಚಿನ ದೋಸೆ. ಎಷ್ಟಪ್ಪ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ಅದು, ಲೇಯರ್ ಲೇಯರ್ ಆಗಿ. ಸಾಕಿದ್ ಕೊಡ್ರಿ ನನಗೆ. ನಾನು ಹಾಕ್ಲ ಯಾವಾಗ ದೋಸೆ? ಯಾರು ಗೊತ್ತಾ? ಚಿಕ್ಕ ದೊಡ್ಡಮ್ಮ. ಉಪ್ಪ ಅಂತ ಜೋರಾಗಿ ಹೇಳ್ಬೇಕು. ಉಪ್ಪು ಎಷ್ಟು ಕ್ಲಾಸ್ ಹಾಕೋದು ಅಕ್ಕಿ? 3 ಪಾವ್. ಓಕೆ, ಸಾಕಿದ್ ಕೊಡ್ರಿ ನನಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಟೋಪಿ ಲೈಕ್ ಆಯ್ತಾ? ಯಾವ ಅಕ್ಕಿ ಇದೆ? ಇದು ಹೆಂಚಿನ ದೋಸೆಗೆ ಇದೇ ಅಕ್ಕಿ ಹಾಕದ, ಬೇರೆ ಹಾಕಲ್ಲ? ಇದು ಹಾಕೋಬಹುದು. ನಮ್ಮ ಬೆಂಗಳೂರಲ್ಲಿ ರೇಷನ್ ಅಕ್ಕಿ ಸಿಗುತ್ತಲ್ಲ, ಅದನ್ನು ಹಾಕೋಬಹುದು, ಅಥವಾ ದೋಸೆ ಅಕ್ಕಿ ಹಾಕೋಬಹುದು. ಸಾಯಂಕಾಲ ಬೆಳಿಗ್ಗೆ ಕಡುವತ್ತಿ ಕಾಯಿ ಅರ್ಧ ಹಾಕೊಂಡು ಕಡ್ದುವೆ. ಇವಾಗ ತೊಳೆದು ನೆನ್ಸೋಣ. ನಾಳೆ ಬೆಳಗ್ಗೆ ಇದನ್ನ ಅರ್ದು ಒಲೆನಲ್ಲಿ ಹಂಚಿನ ದೋಸೆ ಹೆಂಗ್ ಮಾಡೋದಂತ ತೋರಿಸ್ತೀನಿ. ಏನ್ ಕೊಡ್ತೀಯ ಹಿಡಿದ್ರೆ? ಇದನ್ನ ಹಿಡಿ ನೀನು. ಹಿಡಿದ್ರೆ ಇದ್ರದ್ದು ಲೆಗ್ ಪೀಸ್ ನಿನಗೆ ಹಿಡಿ. ಬಿದ್ಗಿದ್ಬಿಟ್ಟೆ, ಹುಷಾರು. ಆಮೇಲೆ ಕೋಳಿನಲ್ಲ ನಿನ್ನ ಕೊಯ್ಬೇಕಾಗತ್ತೆ. ಕಪ್ಪದೆಲ್ಲ ಕಡೆ ನೀನ್ ಬಿಳಿ ತೋರಿಸಿದ್ದು ಅಲ್ಲಿದೆ ನೋಡು. ಎಲ್ಲ ನಾಟಿ ಕೋಳಿನೇ. ನಿಮ್ಮೂರಿಗೆ ಬಂದು ನೀನ್ ತಾನೇ ಕೋಳಿ ಹಿಡಿಬೇಕು, ನಾನೇ ಕೋಳಿ ಹಿಡಿಬೇಕು. ನೀವು
ಅಕ್ಕಿ ಹಿಂಗಾಗಿ ಅಕ್ಕಿ ಹಾಕು. ಇಷ್ಟೊಂದು ಕಾಯಿ ಹಾಕ್ಬೇಕಾ? ಇಷ್ಟೊಂದು ಹಾಕಿ ಒಳ್ಳೆ ದೋಸೆ. ಗೊತ್ತಾಯ್ತಾ? ಕಾಯಿ ಜಾಸ್ತಿ ಹಾಕಿದ್ರೆ ಲಾಯಕತ್ತು. ಅದಕ್ಕೆ ಕಾಯಿ ಹಾಕ್ತಿ. ಹ್ಮ್ ಕಾಯಿ ಹಾಕಿದ್ರೆ ಒಳ್ಳೆ ಆಗ್ತದೆ. ಕಾಯಿ ಎಷ್ಟು ತಗೊಂಡಿದೀವೋ ಅಷ್ಟೇ ಅಕ್ಕಿನೂ ಇದೆ ಅಲ್ಲ. ಸ್ವಲ್ಪ ಉಪ್ಪು. ಉಪ್ಪು ಅಂತ ಜೋರಾಗಿ ಹೇಳ್ಬೇಕು. ಉಪ್ಪು ನಮಗೋಸ್ಕರ ಸ್ಪೆಷಲ್ ಚಟ್ನಿ. ಗಮ್ಮತ್ತಿದೆ ಕಾಯಿ ಚಟ್ನಿ ಅಲ್ಲ. ಏನೇನು ಹಾಕಿದ್ರಿ ಇದಕ್ಕೆ? ಅವ್ರ ಹತ್ರ ಒಂದು ವಿಡಿಯೋ ಮಾಡು. ಅದೆಂತ ಹಾಕಿಲ್ಲ ಅಂತ ಇಷ್ಟೊಂದು ಬಂತ? ಇವರೆಲ್ಲ ರೆಸಿಪಿ ಕೇಳಿದ್ರೆ ಎಂತ ಹಾಕಿಲ್ಲ ಹೇಳಿ, ಏನೇನು ಹಾಕಿದ್ರಿ? ಪಾತ್ರಕ್ಕೆ ಹಾಕ್ತೆ. ಈ ಥರ ಇರಬೇಕು ಹದ. ಜಾಸ್ತಿ ನೀರಾಗಿರ್ಬಾರ್ದು, ಜಾಸ್ತಿ ಗಟ್ಟಿ ಇರಬಾರ್ದಲ್ಲ ಅಮ್ಮ. ಇವರು ಯಾರು ಗೊತ್ತಾ? ಕಿರಣ್ ಅವ್ರ ದೊಡ್ಡಮ್ಮ, ಚಿಕ್ಕ ದೊಡ್ಡಮ್ಮ. ಹಂಚಿನ ದೋಸೆ ಮಾಡೋದಿದೆ. ಮಡಕೆ ತರ ಇದೆ, ಮಣ್ಣಿಂದ ಇದು. ಒಂದು ಡ್ರಾಪ್ ಕೂಡ ಎಣ್ಣೆನೆ ಹಾಕದೆ ಪ್ಯೂರ್ ಆಗಿ ಮಾಡಂತ ದೋಸೆ, ಹಂಚಿನ ದೋಸೆ. ಮಾಡೋಣ ಅಂತ ನಾನು ಹೇಳ್ತಿದ್ದೀನಿ, ಏನು ಗೊತ್ತಿಲ್ಲ. ಹಿಂದಿನ ಕಾಲ ಇದೇನಕ್ಕೆ ಈ ತರ ಆಗಿದೆ? ಅದು ಹುಲ್ಲು ಕಡಿತಾರೆ, ಅದ್ರ ಮೇಲೆ ಇಟ್ಟು ಹುಲ್ಲು ಕಡ್ದ ಕಡಿಯೋದ? ಅದು ಅದ್ರ ಮೇಲೆ ಕಡಿಯಲ್ವಾ? ಅಂದ್ರೆ ದನಕ್ಕೆ ಮೇವಿಗೆ ಈಸಿ ಆಗ್ಲಿ ಅಂತ ಚಿಕ್ಕದಾಗಿ ಮಾಡ್ತಾರೆ, ಉದ್ದ. ಆಗ್ಲೇ ಬಿಸಿ ಬಿಸಿ ಆಗ್ತಿದೆ. ಹೆಂಗೆ ಇಷ್ಟು ದೋಸೆ ಮಾಡ್ತೀರಾ ನೀವು ಒಲೆ ಮುಂದೆ? ಅವಾಗೆಲ್ಲ ದೊಡ್ಡ ಫ್ಯಾಮಿಲಿ. ಹೌದು, ಅವಾಗ ಎಲ್ಲರೂ ಬೇಕಾದ್ರೆ ಎಷ್ಟು ದೋಸೆ ಮಾಡ್ತಿದ್ರು? ನಾಳೆ ಇಲ್ಲಿ ಕುತ್ಕೊಂಡು ದೋಸೆ ಕಾಯ್ತಾ ಇದ್ವಿ. ಚಳಿಗಾಲದಲ್ಲಿ ಓಕೆ. 2 kg ಅಕ್ಕಿ ದೋಸೆ ಮಾಡ್ತೀನಿ. ಅಯ್ಯಪ್ಪ, ದೋಸೆ ಹಾಕ್ತೆ. ಮಧ್ಯ ಹಾಕೋದು. ಈ ಹೆಂಚಿನ ದೋಸೆನ ಓಡ್ ದೋಸೆ ಅಂತ ಕೂಡ ಹೇಳ್ತಾರೆ. ಇದನ್ನ ಗ್ಯಾಸ್ ಸ್ಟವ್ನಲ್ಲಿ ಕೂಡ ಸ್ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡ್ಕೋಬಹುದು. ಮತ್ತೆ ಈ ತರ ಮಣ್ಣಿನ ಹೆಂಚು ನಮ್ಮ ಬೆಂಗಳೂರಿನಲ್ಲಿ ರೋಡಲ್ಲೂ ಇಟ್ಕೊಂಡಿರುವಂತ ಪಾಟ್ ಅಂಗಡಿಗಳಲ್ಲಿ ಸಿಗುತ್ತೆ. ಪಕ್ಕ ನೀವು ಒಂದ್ಸರಿ ತಗೊಂಡು ಟ್ರೈ ಮಾಡಿ ಆಯ್ತಾ. ಗ್ಯಾಸಾಗು ಹಾಕ್ತು ಮಾಡೋದು. ಈ ತಕೊಂಡು ಹಂಚೊಂದು ತಕೊಂಡಕ್ಕ ಗ್ಯಾಸ್ ಇಲ್ಲ ಅರಿಶಿಣಗಿತ್ತು. ಹೌದಾ? ನಾವು ಮಾಡಿತ್ತು ಒಂದೊಂದಿನ ಅರ್ಜೆಂಟಿಗೆ ಗ್ಯಾಸಲ್ಲಿ ಮಾಡಿ. ಬಿಸಿಲುಗಾಲದಲ್ಲಿ ಈ ತರ ಒಲೆ ಮುಂದೆ ಕುತ್ಕೊಳ್ಳೋದು ಕಷ್ಟ. ನೀವೆಲ್ಲ ಎಷ್ಟು ಜನಕ್ಕೆ ಹೆಂಗ್ ಮಾಡಿದ್ರೇನಪ್ಪ. ಅಡುಗೆ ಸ್ಪೆಷಲಿಸ್ಟ್ ಅವರು, ನಾನೇನು ಇಲ್ಲ. ಇವ್ರು ಬಂದೆ ಇಡೀ ಊರಿಗೆ ಇವರೇ ಫೇಮಸ್. ಕೋಳಿ ಸಾರು ಯಾವಾಗ ಮಾಡ್ಕೊಡ್ತೀರಾ? ನಾಟಿ ಕೋಳಿ ಸಾರು ಇವತ್ತು ಮಾಡಿ ಹಾಕಿದ್ರಿ ಮಧ್ಯಾಹ್ನ ಊಟಕ್ಕೆ ಮಾಡಕ್ಕೆ. ನಾಟಿ ಕೋಳಿ ಸಾರು ತಿನ್ನೋ ಭಾಗ್ಯ ಇಲ್ವಲ್ಲ, ಏನ್ ಮಾಡೋಣ ಅಮ್ಮ ತಾಯಿ. ನಾನು ಹಾಕ್ಲಾ ಯಾವಾಗ ದೋಸೆ? ಸಾಕಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ಇದ್ರಲ್ಲಿ ಎತ್ತಿ ಮುಚ್ಚಲ್ಲ. ಟ್ರಿಕ್ ಇದೆಲ್ಲ. ಬಿಸಿ ಬಿಸಿ ಬಿಸಿ. ಒಂದೇ ಒಂದು ಡ್ರಾಪ್ ಕೂಡ ಎಣ್ಣೆನೇ ಇಲ್ಲದೆ ಸಕ್ಕದಾಗಿರೋಂಥ ಹೆಂಚಿನ ದೋಸೆ. ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಫಸ್ಟ್ ಟೈಮ್ ನಂಗೆ ಗೊತ್ತಾಗಿದೆ ಇಷ್ಟು ಚೆನ್ನಾಗಿರುತ್ತೆ ಈ ದೋಸೆ ಅಂತ. ಯಾವಾಗ ಬಂದು ತಣ್ಣಗೆ ತಿಂತಿದ್ದೆ. ದೋಸೆ ಕೊಡ್ತಿದ್ದೀರಾ? ಒಳಗೆ ವಾಪಸ್ ಸೀದಾ ದೋಸೆ ತಿಂತದ? ಬಾ. ಜನ ಅನ್ಕೊಂಡ್ಬಿಟ್ರ ಮನುಷ್ಯ ತಿನ್ನೋದೆಲ್ಲ ಇದ್ದೆ ನಾನು. ಏ ಬಾಯ್ಲಿ ಸೀದಾ ಒಳಗೆ ಆಯ್ತು. ಗೆಸ್ಟ್ ಅಲ್ಲ, ಬೆಂಗಳೂರಲ್ಲೆಲ್ಲ ಎಷ್ಟು ದುಡ್ಡು ಕೊಟ್ಟರು ದನ ಒಳಗಡೆನೆ ಬರಲ್ಲ. ಇಲ್ಲಿ ನೋಡು, ಬೇಡ ಅಂದ್ರೆ ಒಳಗಡೆ ಎಷ್ಟು ಕ್ಯೂಟ್ ಆಗಿದೆ ನೋಡು. ಇನ್ನು ಒಬ್ಬಿದಕ್ಕೆ ನೋಡ್ದ, ನಾವೆಲ್ಲ ಇಲ್ಲಿ ದೋಸೆಗೋಸ್ಕರ ಬಂದಿದ್ದೀವಿ, ಇದಕ್ಕೆ ದೋಸೆ ಕೊಟ್ಟರೆ ಬೇಡ. ಕೇಕ್ ನ್ಯಾಚುರಲ್ ಕೇಕ್. ಎಷ್ಟಪ್ಪ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಅದು ಲೇಯರ್ ಆಗಿ. ಅದೇ ಲೇಯರ್ದೇ ಸ್ಪೆಷಲ್ ಅಲ್ಲಿ. ನಿಜ, ನಿಮ್ಮೂರು ಸೂಪರ್. ಒಪ್ಕೋತೀನಿ. ಮೊದಲೆಲ್ಲ ಇಲ್ಲಿ ಊಟ ಇಷ್ಟ ಆಗ್ತಿರಲಿಲ್ಲ, ಇವಾಗ ಇದೇ ಇಷ್ಟ. ಚಟ್ನಿ ಸಕ್ಕತ್ತಾಗಿದೆ. ಬೆಂಗಳೂರಲ್ಲಿ ಇದರೆಲ್ಲ ಬರೋದೇ ಇಲ್ಲ. ಏನು ಪಲ್ಯ ಇದು?
ಎಲೆಕೋಸು. ಏನೋ ನಿಮ್ಮ ದೊಡ್ಡಮ್ಮ ಏನು ಮಾಡು ಸೂಪರಾಗಿ ಮಾಡ್ತಾರೆ. ನೀನೇನು ಹಾಕಿದ್ರು ಚಟ್ನಿಗೆ? ಅಷ್ಟೇ. ರೆಸಿಪಿ ಕೇಳಿದ್ರೆ ಅಷ್ಟೇ, ಹೇಳೇ ಇಲ್ಲ ಅಷ್ಟೇ ಬಂದಿಲ್ಲ. ಇದು ಕಾಯಿ ಹಾಕಿ ಮೆಣಸು 2 ಮೆಣಸು ಹಾಕಿದ್ದು. ಏನು ಮೆಣಸು? ಹಸಿಮೆಣಸು. ಹಸಿಮೆಣಸು ಕಡೆ ಕೊತ್ತಂಬರಿ ಕಾಳು ಹಾಕಿ ಉದ್ದಿನಬೇಳೆ ಹುರಿದಾಕೋದು. ಉದ್ದಿನಬೇಳೆ ಹುರಿದ ನೋಡಿ, ಅವಾಗ ಹುರಿದಾಕದಂತ ಹೇಳೇ. ಕೊತ್ತಂಬರಿ ಹುರಿದಾಕ, ಕೊತ್ತಂಬರಿನೂ ಹುರಿದಾಕ್ಬೇಕು. ಹುರಿದಾಕ ಕಡೆ ಬೆಳ್ಳುಳ್ಳಿ ಹುರಿಬೇಕಾ? ಇಲ್ಲ ಹುರಿದ್ರು ಒಳ್ಳೇದು, ಹುರಿಲ್ಲ ನಾನು, ಹುರಿದ್ರು ಲೈಕ್ ಕಡಿಕೆ ಇದು ನೀರುಳ್ಳಿ ಕೊಚ್ಚಿ ಹಾಕಿ. ನೀರುಳ್ಳಿ ಹುರಿಯಲ್ಲ? ಹಂಗೆ ಹಾಕಿ ರುಬ್ಬೋದು, ಉಪ್ಪು ಹಾಕಿ. ಸೂಪರ್ ಆಗಿದೆ ತೆಂಗಿನಕಾಯಿ ಚಟ್ನಿ. ಈ ರೆಸಿಪಿ ಬೆಂಗಳೂರಿಗೆ ಬಂದು ಮಾಡಿ ತೋರಿಸ್ತೀನಿ. ಸೊ ನೋಡಿದ್ರೆಲ್ಲ ಸಕ್ಕದಾಗಿರೋಂಥ ಹೆಂಚಿನ ದೋಸೆ ಹೇಗೆ ಮಾಡೋದು ಅಂತ ಖಂಡಿತ ಈ ವಿಡಿಯೋನ ಸೇವ್ ಮಾಡಿಕೊಂಡು ಪಕ್ಕ ಟ್ರೈ ಮಾಡಿ ಆಯ್ತಾ. ಅವ್ರ ಮನೇಲಿ ಹೆಂಚಿನ ದೋಸೆ ತಿನ್ಕೊಂಡು ನಮ್ಮ ಮನೇಲಿ ಅಮ್ಮ ಮಾಡಿರೋಂಥ ಸೌತೆಕಾಯಿ ಇಡ್ಲಿ ತಿನ್ಕೊಂಡು ಎಲ್ಲ ಹೊರಡೋಣ ಅಂತ ಪ್ಯಾಕ್ ಮಾಡ್ಕೋತಾ ಇದೀವಿ. ನಮ್ಮ ಅತ್ತೆ ಬಿರಿಯಾನಿ ಎಲೆ ಕಟ್ ಮಾಡ್ಕೊಡ್ತಾ ಇದ್ರು. ಯೂಶಲಿ ನಾನು ಅಲ್ಲಿಂದ ಬಿರಿಯಾನಿ ಎಲೆ ತಗೊಬರ್ತೀನಿ. ಈ ತರ ನೋಡಿ ಒಂದು 20-30 ಎಲೆಗಳನ್ನ ಈ ರೀತಿ ನೀಟಾಗಿ ಕಟ್ಟಿಟ್ಕೊಂತೀವಿ. ಅಥವಾ ನಮ್ಮ ಮಾವ ನಾನು ಮಾಡ್ತೀನಿ ಕೊಡು ಅಂತ ಹೇಳ್ತಾ ಇದಾರೆ. ಸೊ ಯೂಶಲಿ ಅವ್ರು ಪ್ಯಾಕ್ ಮಾಡಿ ಕೊಡ್ತಾರೆ. ನಾನು ತಂದಿದ್ನ ಫ್ರಿಡ್ಜ್ ಅಲ್ಲಿ ಇಟ್ಟು ಒಂದು 3 to 4 months ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಒಳ್ಳೆ ಘಮ ಬರುತ್ತೆ. ನಾನ್ ಮಾಡೋ ಪಲಾವ್ ಆಗ್ಲಿ ಬಿರಿಯಾನಿ ಆಗ್ಲಿ ಅದಕ್ಕೆ ಯೂಸ್ ಮಾಡೋಂತ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದು. ಬಟ್ ಲಾಸ್ಟ್ ಟೈಮ್ ಗಿಡ ತಂದು ಕೊಟ್ಟಿದ್ರು ನಮ್ಮ ಅತ್ತೆ, ಮನೇಲೆ ಇಲ್ಲೇ ಹಾಕಿದೀನಿ. ಸೂಪರ್ ಆಗಿ ಬಂದಿದೆ ಈ ಸರಿ ಗಿಡ. ಇದ್ರ ಜೊತೆ ಒಂದಿಷ್ಟು ಬಾಳೆ ಎಲೆ, ಬಾಳೆಹಣ್ಣು ಮತ್ತೆ ಕುಚ್ಚಲಕ್ಕಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದ್ವಿ. ಸೊ ಫೈನಲಿ ಹೋಗ್ಬೇಕಾದ್ರೆ ಇವಾಗ ಈ ಸರಿ ನಾವು ವಾಪಸ್ ಬರ್ಬೇಕಾದ್ರೆ ಮಂಗಳೂರಿಂದ ಬರ್ತಾ ಇದೀವಿ. ಫಸ್ಟ್ ಬರೋದೇ ನಮ್ಗೆ ಮರವಂತೆ ಬೀಚು. ನಾನು ಯೂಶಲಿ ಇಲ್ಲಿ ಬಂದಾಗೆಲ್ಲ ನಂಗೆ ಇಳ್ದು ಅಲ್ಲಿ ಹೋಗಿ ಒಂದ್ 10-15 ನಿಮಿಷ ಕುತ್ಕೊಂಡು ಹೋದ್ರೇನೆ ಸಮಾಧಾನ. ನಂಗೆ ಫಸ್ಟ್ ಆಫ್ ಆಲ್ ನೀರ್ ಅಂದ್ರೇನೆ ತುಂಬಾ ಇಷ್ಟ. ಅದ್ರಲ್ಲಿ ಬೀಚ್ ಅಂದ್ರೆ ಬಿಡ್ತೀನ. ಫಸ್ಟ್ ಆಫ್ ಆಲ್ ಕಿರಣ್ ನನ್ನ ಬಿಡೋದೇ ಇಲ್ಲ ಕೆಳಗಡೆ ಇಳಿಯೋದಕ್ಕೆ. ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋ ಅರ್ಜೆಂಟ್ ಇದ್ವಿ. ನಾನು ಈ ತರ ಬೀಚ್ಗೆ ಹೋಗೋದು, ನೀರಲ್ಲೆಲ್ಲ ಆಡೋದು ಇದನ್ನೆಲ್ಲ ನೋಡಿ ನನಗೆ ಬಾತ್ಕೋಳಿ ಅಂತಾನೆ ಹೆಸರಿಟ್ಬಿಟ್ಟಿದ್ದಾನೆ. ನೀರಿಗೆ ಹೋದ್ರೆ ತುಂಬಾ ಹಠ ಮಾಡ್ತೀನಿ ಅಲ್ಲೇ ಇರ್ಬೇಕು ಅಂತ ಹೇಳಿ. ಅದಕ್ಕೆ ನನ್ನ ಕೆಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ. ಸೊ ಅಲ್ಲೇ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ನೋಡ್ಕೊಂಡು ಆ ಅಲೆಗಳ ಸದ್ದು ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ಪಕ್ಕದಲ್ಲೇ ಸಿಕ್ಕಾಪಟ್ಟೆ ಏಡಿಗಳು. ಈ ಸೆಕೆಗಾಲದಲ್ಲೆಲ್ಲ ಏಡಿಗಳು ಮೇಲ್ ಬರುತ್ತೆ ಅಂತ ಕೇಳಿದ್ದೆ. ನಾನು ನೋಡಿ ಕಣ್ತುಂಬ ಯಪ್ಪ ಹೆಂಗೆ ಗುಜು ಬಂದು ಫುಲ್ ಏಡಿಗಳು ಅಂದ್ರೆ ಒಂಥರ ಕಲ್ ಬಂಡೆಗಳೇ ಕಾಣಿಸ್ತಾ ಇಲ್ಲ, ಆ ರೇಂಜ್ ಅಲ್ಲಿ ಏಡಿಗಳಿದಾವೆ ಅಲ್ಲಿ. ಅದೆಲ್ಲ ನೋಡ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ಕೊಂಡು ಒಂದು ಒಳ್ಳೆ ವಿಡಿಯೋ ಫೋಟೋಸ್ ಎಲ್ಲ ತೆಕ್ಕೊಂಡು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಅಂತ ನೀವೇ ನೋಡಿ. ಆ ಕಡೆ ಅದ್ರ ಪಕ್ಕನೂ ಅಷ್ಟೇ ಬೇಜಾನಿದೆ. ಅಯ್ಯೋ ದೊಡ್ಡದು ಕೊರಿತಾ ಇದಾವೆ ಕಣೋ. ಈಗ ಕೊರ್ದು ತಿಂತಾ ಇದೆ ಪಾಚಿ. ಓ ಮೈ ಗಾಡ್, ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ ಗೊತ್ತಾ. ನನ್ನ ಸೌಂಡ್ ದೊಡ್ಡದ, ಅಲೆ ಸೌಂಡ್ ದೊಡ್ಡದ ನೋಡ. ಹಿಂದೆ ಎಷ್ಟು ಚೆನ್ನಾಗಿದೆ. ಹೋಗುತ್ತಾ ಇಲ್ಲ ಈ ಕಡೆ ತಗೊಂಡೆ ಏನು ಕಟ್ಟು ಇದು ಆ ಕಡೆ ಕರೆಕ್ಟ್ ಆಗಿದೆ. ಇಲ್ಲಿ ತಗೋಷ್ಟ ಬಂದ್ರೆ ಎಲ್ರಿಗೂ ನಿಂತು ನೋಡ್ಬೇಕು, ಅದೇ ಪ್ರಾಬ್ಲಮ್. ನೆಕ್ಸ್ಟ್ ಸ್ಟಾಪ್ ಯಾವುದು? ಮಂಗಳೂರ, ಕುಂದಾಪುರ. ನಾನು ಹೋಗ್ತಿರೋದು ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನಗೆ. ಎಲ್ಲಿ? ರಾಘವೇಂದ್ರ ಸ್ವಾಮಿ ಭಕ್ತ ಅಲ್ವಾ ನೀನು? ರಾಘವೇಂದ್ರ ಸ್ವಾಮಿಗೆ ಯಾವ್ದು ದೇವ್ರ ಇಷ್ಟ ಹೇಳು? ವೆಂಕಟನಾಥ. ಶ್ರೀ ಕೃಷ್ಣನ ಹಗ್ ಮಾಡ್ಕೊಂಡು ಒಂದು ಫೋಟೋ ಎಲ್ಲ ಇದೆ ನೋಡಿಲ್ವಾ? ಹೌದೌದು, ಶ್ರೀಕೃಷ್ಣನು ಇಷ್ಟ, ಇವರು ಇಷ್ಟ, ತಿಮ್ಮಪ್ಪ. ಸೊ ಉಡುಪಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ. ಉಡುಪಿ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ನಿನಗೆ ಹೋಗಿದ್ಯಾ ನೀನು? ಚಿಕ್ಕ ವಯಸ್ಸಲ್ಲಿ ನಮ್ಮಪ್ಪ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ಕೃಷ್ಣ ಹಿಂಗೆ ಅಂದ್ರೆ ಉಲ್ಟಾ ಇರುತ್ತೆ, ಕಿಂಡಿನಲ್ಲಿ ನೋಡ್ಬೇಕು, ಕನಕನ ಕಿಂಡಿ ಅಂತ. ಅಂದ್ರೆ ಕೃಷ್ಣ ಉಲ್ಟಾ ಆಗೋದು ಇನ್ನು ಅದು ಸ್ಕೂಲಲ್ಲೆಲ್ಲ ಬುಕ್ ಇರೋದಂತೆ. ಅಂದ್ರೆ ಕನಕದಾಸರಿಗೆ ದೇವಸ್ಥಾನದಲ್ಲಿ ಎಂಟ್ರಿ ಕೊಡದೇ ಇದ್ದಾಗ ಹಿಂದ್ಗಡೆ ಹೋಗಿ ಭಜನೆ ಮಾಡ್ತಾ ಇರ್ತಾರೆ. ಅವಾಗ ಕೃಷ್ಣ ಟರ್ನ್ ಆಗಿ ಅಂದ್ರೆ ಹಿಂದ್ಗಡೆ ಇದು ಗೋಡೆ ಎಲ್ಲ ಹೊಡೆದು ಹಿಂದ್ಗಡೆ ದರ್ಶನ ಕೊಡುತ್ತೆ, ತಿರುಗಿ ಹಿಂದ್ಗಡೆಯಿಂದ ದರ್ಶನ ಆಗುತ್ತೆ ಅವ್ರಿಗೆ ಅನ್ನೋ ತರ ನಂಬಿಕೆಗಳನ್ನ ರೆಸ್ಪೆಕ್ಟ್ ಮಾಡ್ಬೇಕಷ್ಟೆ. ಓಕೆ, ಸರಿ, ಹೋಗಿ ನೋಡ್ಕೊಂಬ. ನೆಕ್ಸ್ಟ್ ಸ್ಟಾಪ್ ಮಂಗಳೂರಲ್ಲಿ ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಇದ್ರೆ ಹೇಳಿ.
ಕೃಷ್ಣನ್ ಮಠದೊಳಗಡೆ ಕಾಲಿಟ್ಟಿದ ತಕ್ಷಣ ಒಳ್ಳೆ ವೈಬ್ರೆಂಟ್ ಫೀಲಿಂಗ್ ಇದೆ. ಸಿಕ್ಕಾಪಟ್ಟೆ ಒಂಥರ ಮನ್ಸಿಗೆ ನೆಮ್ಮದಿ. ತುಂಬಾ ಜನ ಇದ್ರು, ಆದ್ರೂ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಹೋಗೋಷ್ಟರಲ್ಲಿ ಒಂದ್ 2-2.5 ಗಂಟೆ ಆಯ್ತು ದರ್ಶನ ಮಾಡೋದಕ್ಕೆ. ಆದ್ರೂ ಕೃಷ್ಣನನ್ನ ಕಣ್ ತುಂಬಿಕೊಂಡಿದ್ದ ದೃಶ್ಯ ಇನ್ನೂ ಕಣ್ಣಲ್ಲೇ ಇದೆ. ಫಸ್ಟ್ ಕ್ಲಾಸ್ ದರ್ಶನ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪ್ ನಾವು ಹೋಗಿದ್ದೆ ಕೊರ್ಗಜ್ಜನ ಹತ್ರ. ನಾನೊಂದ್ ಚಕ್ಲಿ ಫೋಟೋ ಹಾಕಿದ ತಕ್ಷಣನೇ ಸುಮಾರು ಜನರಿಗೆ ಗೊತ್ತಾಗೋಯ್ತು. ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೇಟಸ್ ಎಲ್ಲ ಹಾಕಿದ್ದೆ. ನಾನ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ನನ್ಗೆ ಇಲ್ಲಿ ಗೊತ್ತಿರ್ಲಿಲ್ಲ. ಇಲ್ಲಿ ಒಂದ್ ಕ್ವಾರ್ಟರ್ ಜೊತೆ ಚಕ್ಲಿ ಎಲ್ಲ ತಗೊಂಡ್ ಹೋಗ್ಬೇಕು ಅಂತ ಹೇಳಿದ್ರು. ಅಲ್ಲಿ ನೈವೇದ್ಯ ಮಾಡಿ ಚಕ್ಲಿ ಕೊಡ್ತಾರೆ ಪ್ರಸಾದವಾಗಿ, ಅಲ್ಲೇ ತಿಂದು ಬಂದ್ವಿ. ತುಂಬಾ ಇದನ್ನು ಒಂಥರ ಹೊಸ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು. ನೀವು ಕೊರ್ಗಜ್ಜನ ಹತ್ರ ಹೋಗಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ, ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ತುಂಬಾ ಜನ ಇದು ಪವರ್ಫುಲ್ ಜಾಗ, ಒಂಥರ ಒಳ್ಳೆ ಮನ್ಸಿಗೆ ನೆಮ್ಮದಿ ಕೊಡುತ್ತೆ. ಏನಾದ್ರು ಕಳ್ದೋಗಿರೋದು, ಯಾವ್ದಾದ್ರು ಜಾಗ ಆಗದಿರೋದು ಅದೆಲ್ಲ ಆಗತ್ತೆ ಅಂತ ಕೇಳಿದೀನಿ. ನಿಮ್ಗೂ ಈ ತರ ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ ಖಂಡಿತ ನನಗೆ ತಿಳಿಸಿ. ಸೊ ಇಲ್ಲಿ ಸರಿಯಾಗಿ ಚಕ್ಲಿ ತಿನ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ವಾಪಸ್ ಹೋಗ್ತಾ ಇದೀವಿ. ನನ್ ಗಂಡ ರೋಡಲ್ಲಿ ಹೋಗ್ಬೇಕಾದ್ರೆ ರೋಡ್ ಕ್ರಾಸ್ ಮಾಡಕ್ಕೂ ಬಿಡಲ್ಲ, ಕೈ ಹಿಡ್ಕೊಂಡೇ ಕ್ರಾಸ್ ಮಾಡ್ಬೇಕು. ನನ್ನ ಮೀಟ್ ಮಾಡಿ 15 ವರ್ಷದಲ್ಲಿ ಯಾವತ್ತು ನಾನು ಅವ್ರ ಜೊತೆ ಇದ್ದಾಗ ಈ ತರ ಕೈ ಹಿಡಿದೆ ರೋಡ್ ಕ್ರಾಸ್ ಮಾಡಿದ್ದೆ ನಂಗೆ ನೆನಪಿಲ್ಲ. ನಿಮ್ ಹಸ್ಬೆಂಡ್ ಹೀಗೇನ ಅಂತ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ಸೊ ಇದಾಗಿತ್ತು ನಮ್ಮ ಕುಂದಾಪುರದ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ತರ ಇನ್ನು ಜಾಸ್ತಿ ಸ್ಪೆಷಲ್ ಫನ್ ಲವಿಂಗ್ ವ್ಲಾಗ್ಸ್ ನಿಮಗೋಸ್ಕರ ಬರ್ತಾ ಇದೆ. ಹಾಗೆ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಶೂಟ್ ಮಾಡಿ 8 ತಿಂಗಳಾಯ್ತು. ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ವ್ಲಾಗ್ ಮಾಡ್ತಾ ಇದ್ದೆ ಅವಾಗ. ಬಟ್ ನೆಕ್ಸ್ಟ್ ಯೂಟ್ಯೂಬ್ಗೋಸ್ಕರನೇ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.